ಮುಂಗಾರು ಮಳೆಗೆ ಗ್ರಹಣ, ರೈತರಿಗೆ ಕೈಕೊಟ್ಟ ಮುಂಗಾರು ಮಳೆ. ಐಎಂಡಿ ಭವಿಷ್ಯ ಉಲ್ಟಾ, ಬರಗಾಲ ಫಿಕ್ಸಾ? ನಮಸ್ಕಾರ ವೀಕ್ಷಕರೇ. ದೇಶದ ಅನ್ನದಾತರು, ಇಡೀ ಭಾರತದ ಜನತೆ ಚಾತಕ ಪಕ್ಷಿಯಂತೆ ಕಾಯುತ್ತಿದ್ದ ಆ ಒಂದು ದಿನ ಕೊನೆಗೂ ಹತ್ರ ಬಂತು. ಹವಾಮಾನ ಇಲಾಖೆ ಕೂಡ ಅಧಿಕೃತವಾಗಿ ಅನೌನ್ಸ್ ಮಾಡಿತ್ತು, ಕಳೆದ ಮೇ 26ಕ್ಕೆ ಕೇರಳಕ್ಕೆ ಮುಂಗಾರು ಮಳೆ ಎಂಟ್ರಿ ಕೊಡುತ್ತೆ ಅಂತ. ಆದ್ರೀಗ ಆಗಿದ್ದೇ ಬೇರೆ. ಹವಾಮಾನ ಇಲಾಖೆಯ ಆ ಭವಿಷ್ಯ ಸಂಪೂರ್ಣ ಉಲ್ಟಾ ಹೊಡೆದಿದೆ. ಎಷ್ಟೊತ್ತಿಗಾಗಲೇ ಆರ್ಭಟಿಸಬೇಕಿದ್ದ ಮಾನ್ಸೂನ್ ಮಾರುತಗಳು ಕೈಕೊಟ್ಟಿವೆ, ದಾರಿ ತಪ್ಪಿವೆ. ಒಂದ್ ಕಡೆ ಜನ ಬಿಸಿಲಿನ ಬೇಗೆಯಿಂದ ಬೆಂದು ಹೋಗ್ತಿದ್ರೆ, ಇನ್ನೊಂದ್ ಕಡೆ ಮಳೆರಾಯ ಬರದೆ ಶಾಕ್ ಕೊಟ್ಟಿದ್ದಾನೆ. ಹಾಗಾದ್ರೆ ಮುಂಗಾರು ಮಳೆ ಇಷ್ಟೊಂದು ಲೇಟ್ ಆಗ್ತಿರೋದು ಯಾಕೆ? ಹವಾಮಾನ ಇಲಾಖೆಯ ಲೆಕ್ಕಾಚಾರ ತಲೆ ಕೆಳಗಾಗಿದ್ದು ಎಲ್ಲಿ? ಎಲ್ಲಕ್ಕಿಂತ ಮುಖ್ಯವಾಗಿ ಈ ವರ್ಷ ಭೀಕರ ಬರಗಾಲ ಎದುರಾಗತ್ತಾ? ಈ ವಿಡಿಯೋದಲ್ಲಿ ಕಂಪ್ಲೀಟ್ ಶಾಕಿಂಗ್ ಡೀಟೇಲ್ಸ್ ಇದೆ, ಕೊನೆ ತನಕ ಮಿಸ್ ಮಾಡದೆ ನೋಡಿ. ಹಾಗೆ ನೀವು ಕೂಡ ರೈತರಾಗಿದ್ರೆ ತಪ್ಪದೆ ವಿಡಿಯೋಗೆ ಲೈಕ್ ಕೊಟ್ಟು ನಿಮ್ಮ ಜಿಲ್ಲೆ ಯಾವುದು ಅಂತ ಕಮೆಂಟ್ ಮಾಡಿ. ಸ್ನೇಹಿತರೆ, ಭಾರತದ ಒಟ್ಟು ವಾರ್ಷಿಕ ಮಳೆಯಲ್ಲಿ ಬರೋಬ್ಬರಿ 70% ಪಾಲು ಈ ಮುಂಗಾರು ಮಳೆಯದ್ದೇ ಆಗಿದೆ. ಹಾಗಾಗಿ ಇದು ಕೇವಲ ಒಂದು ದಿನ ತಡವಾದ್ರೂ ನಮ್ಮ ದೇಶದ ಕೃಷಿ, ಜಲಾಶಯಗಳು ಮತ್ತು ಆರ್ಥಿಕತೆಯ ಮೇಲೆ ಭೀಕರ ಪರಿಣಾಮ ಬೀರುತ್ತೆ. ಐಎಂಡಿ ಅಂದ್ರೆ ಭಾರತೀಯ ಹವಾಮಾನ ಇಲಾಖೆ ಮೊದಲು ಹೇಳಿದ್ದು ಮೇ 26ಕ್ಕೆ ಮಳೆ ಬರುತ್ತೆ ಅಂತ. ಆದ್ರೀಗ ಸ್ಯಾಟಲೈಟ್ ಚಿತ್ರಗಳು ಬೇರೆಯದ್ದೇ ಕತೆ ಹೇಳ್ತಿವೆ. ಸದ್ಯದ ರಿಪೋರ್ಟ್ ಪ್ರಕಾರ ಜೂನ್ 2ರಿಂದ ಜೂನ್ 4ರ ನಡುವೆ ಮುಂಗಾರು ಕೇರಳ ಕರಾವಳಿ ಮುಟ್ಟಬಹುದು ಅಷ್ಟೇ. ಅಂದ್ರೆ ವಾಡಿಕೆಗಿಂತ ಕನಿಷ್ಠ 3-4 ದಿನ ತಡ. ನಿಮ್ಮ ಮನಸ್ಸಿನಲ್ಲಿ ಪ್ರಶ್ನೆ ಬರಬಹುದು, ಸೈನ್ಸ್ ಇಷ್ಟೊಂದು ಮುಂದುವರೆದಿದ್ರು ಹವಾಮಾನ ಇಲಾಖೆಯ ಲೆಕ್ಕಾಚಾರ ಉಲ್ಟಾ ಹೊಡೆದಿದ್ದು ಯಾಕೆ ಅಂತ. ಅಸಲಿ ಸತ್ಯ ಇರೋದು ಸಮುದ್ರದ ಆಳದಲ್ಲಿ. ಮುಂಗಾರು ಮಳೆ ಅನ್ನೋದು ಟೈಮ್ ಟೇಬಲ್ ಪ್ರಕಾರ ಓಡೋ ಟ್ರೈನ್ ಅಲ್ಲ ವೀಕ್ಷಕರೇ. ಅದು ಸಮುದ್ರದ ನೀರಿನ ತಾಪಮಾನ, ಗಾಳಿಯ ದಿಕ್ಕು ಮತ್ತು ವಾತಾವರಣದ ಒತ್ತಡದ ಮೇಲೆ ಡಿಪೆಂಡ್ ಆಗಿದೆ. ಈ ಬಾರಿ ಮೋಡಗಳೇನೋ ದಟ್ಟವಾಗಿ ಕವಿದಿದ್ವು, ಆದ್ರೆ ಆ ಮೋಡಗಳನ್ನ ಕರಾವಳಿಯತ್ತ ತಳ್ಳಲು ಬೇಕಾದ ಗಾಳಿಯ ವೇಗ ಅಂದ್ರೆ ಆ ಪುಷ್ ಸಿಗ್ಲೇ ಇಲ್ಲ. ಇದನ್ನೇ ವಿಜ್ಞಾನಿಗಳು ಅಸ್ಥಿರ ಹವಾಮಾನ ಅಂತ ಕರೀತಾರೆ. ನಿಮ್ಗೆ ಗೊತ್ತಾ, ಹವಾಮಾನ ಇಲಾಖೆ ಮುಂಗಾರು ಬಂತು ಅಂತ ಸುಮ್ಮನೆ ಘೋಷಿಸೋಕ್ಕಾಗಲ್ಲ. ಅದಕ್ಕೆ ಕಟ್ಟುನಿಟ್ಟಾದ 3 ನಿಯಮಗಳಿವೆ. ಮೊದಲನೆಯದ್ದು, ಕೇರಳದ 14 ಪ್ರಮುಖ ಹವಾಮಾನ ಕೇಂದ್ರಗಳಲ್ಲಿ ಕನಿಷ್ಠ 60% ಕೇಂದ್ರಗಳಲ್ಲಿ ಸತತ 2 ದಿನಗಳ ಕಾಲ 2.5 ಮಿಲಿಮೀಟರ್ಗಿಂತ ಹೆಚ್ಚು ಮಳೆಯಾಗಬೇಕು. ಎರಡನೆಯದ್ದು, ಸಮುದ್ರ ಮಟ್ಟದಿಂದ ಮೇಲೆ ಬೀಸುವ ಗಾಳಿ ಪಶ್ಚಿಮ ದಿಕ್ಕಿನಿಂದಲೇ ಬರಬೇಕು ಮತ್ತು ಅದರ ವೇಗ ನಿಗದಿತ ಮಟ್ಟದಲ್ಲಿ ಇರಬೇಕು. ಮೂರನೆಯದ್ದು, ಆಕಾಶದಲ್ಲಿ ಮೋಡಗಳು ಸೂರ್ಯನ ಕಿರಣಗಳನ್ನೇ ಮರೆಮಾಚುವಷ್ಟು ದಟ್ಟವಾಗಿರಬೇಕು. ಆದರೆ ಬೇಸರದ ಸಂಗತಿ ಅಂದ್ರೆ ಸದ್ಯಕ್ಕೆ ಈ ಯಾವ ನಿಯಮಗಳು ಪೂರ್ಣವಾಗಿಲ್ಲ. ಇದರ ಅರ್ಥ ಮಳೆರಾಯ ಇನ್ನು ಸಮುದ್ರದ ಮಧ್ಯದಲ್ಲೇ ಎಲ್ಲೋ ರೆಸ್ಟ್ ತಗೊಳ್ತಿದ್ದಾರೆ. ಇದರಿಂದಾಗಿ ದಕ್ಷಿಣ ಭಾರತದ ಜನರಿಗೆ ಇನ್ನೂ ಕೆಲವು ದಿನ ಬಿಸಿಲಿನ ಕಾಟ ತಪ್ಪಲ್ಲ. ಇವತ್ತು ನಮ್ಮ ದೇಶದ ಹವಾಮಾನ ಪರಿಸ್ಥಿತಿ 2 ತೀವ್ರ ತುದಿಗಳಲ್ಲಿ ನಿಂತಿದೆ. ಒಂದ್ ಕಡೆ ಕೇರಳದ ಕೆಲವು ಜಿಲ್ಲೆಗಳಲ್ಲಿ ಮಳೆ ಶುರುವಾಗಿ ಯೆಲ್ಲೋ ಅಲರ್ಟ್ ಕೊಟ್ಟಿದ್ರೆ, ಇನ್ನೊಂದ್ ಕಡೆ ಉತ್ತರ ಮತ್ತು ಮಧ್ಯ ಭಾರತದ ಕತೆ ಕೇಳಿದ್ರೆ ನೀವು ಅಕ್ಷರಶಃ ಬೆಚ್ಚಿ ಬೀಳ್ತೀರಾ. ಉತ್ತರ ಪ್ರದೇಶ, ರಾಜಸ್ಥಾನ, ದೆಹಲಿ ಮತ್ತು ಮಧ್ಯಪ್ರದೇಶದಲ್ಲಿ ಕಳೆದ 1 ವಾರದಿಂದ ಭೀಕರ ಶಾಖದ ಅಲೆ ಅಂದ್ರೆ ಹೀಟ್ ವೇವ್ ಅಬ್ಬರಿಸ್ತಾ ಇದೆ. ದೇಶದ ರಾಜಧಾನಿ ದೆಹಲಿಯಲ್ಲಂತೂ ತಾಪಮಾನ 45 ಡಿಗ್ರಿ ದಾಟಿದೆ. ಯೋಚನೆ ಮಾಡಿ, ಅಲ್ಲಿ ರಾತ್ರಿ ಹೊತ್ತಿನಲ್ಲೂ ತಾಪಮಾನ 30 ಡಿಗ್ರಿ ಇರುತ್ತೆ ಅಂದ್ರೆ ಜನ ಹೇಗ್ ಬದುಕಬೇಕು? ಕೇವಲ ಮನುಷ್ಯರಷ್ಟೇ ಅಲ್ಲ, ಮೂಕ ಪ್ರಾಣಿ ಪಕ್ಷಿಗಳು ಕೂಡ ಈ ಬಿಸಿಲಿಗೆ ಜೀವ ಬಿಡ್ತಿವೆ. ಈ ಪರಿಸ್ಥಿತಿಯ ನಮಗೆ ಮುಂಗಾರು ಮಳೆಯ ಮಹತ್ವ ಎಷ್ಟು ಅನ್ನೋದನ್ನ ನೆನಪಿಸ್ತಿದೆ. ಆದ್ರೆ ವೀಕ್ಷಕರೇ, ಮಳೆ ತಡವಾಗ್ತಿರೋದಕ್ಕಿಂತ ದೊಡ್ಡ ಆತಂಕಕಾರಿ ವಿಷಯ ಇನ್ನೊಂದಿದೆ. ಯುರೋಪಿಯನ್ ಸೆಂಟರ್ ಮತ್ತು ಅಮೆರಿಕಾದ ಹವಾಮಾನ ಸಂಸ್ಥೆಗಳು ಒಂದು ಶಾಕಿಂಗ್ ವರದಿ ನೀಡಿವೆ. ಅದೇನೆಂದ್ರೆ, ಈ ವರ್ಷ ಸೂಪರ್ ಎಲ್ ನಿನೋ ಎಫೆಕ್ಟ್ ತಟ್ಟುವ ಸಾಧ್ಯತೆ ಇದೆ. ಪೆಸಿಫಿಕ್ ಮಹಾಸಾಗರದ ಉಷ್ಣತೆ ವೇಗವಾಗಿ ಹೆಚ್ಚುತ್ತಿದ್ದು, ಜೂನ್ ಅಥವಾ ಆಗಸ್ಟ್ ನಡುವೆ ಎಲ್ ನಿನೋ ರೂಪುಗೊಳ್ಳುವ ಸಾಧ್ಯತೆ 62%ರಷ್ಟಿದೆ. ಇದು ನವೆಂಬರ್ ವೇಳೆಗೆ ಸೂಪರ್ ಎಲ್ ನಿನೋ ಆಗಿ ಬದಲಾಗಬಹುದು. ಇದರ ಅರ್ಥ ಏನು ಗೊತ್ತಾ? ಈ ವರ್ಷ ನಾವು ಕಾಣಲಿರುವ ಮಳೆಕಾಲ ಇಡೀ ಇತಿಹಾಸದಲ್ಲೇ ಅತ್ಯಂತ ವಿಚಿತ್ರವಾಗಿರಲಿದೆ. ವಿಜ್ಞಾನಿಗಳ ಪ್ರಕಾರ ಈ ವರ್ಷ ಮುಂಗಾರು ಮಳೆಯು ವಾಡಿಕೆಗಿಂತ ಕಡಿಮೆಯಾಗುವ ಚಾನ್ಸ್ 60%ರಷ್ಟಿದೆ. ಜೂನ್ ತಿಂಗಳಲ್ಲಿ ರೈತರಿಗೆ ಬಿತ್ತನೆ ಮಾಡಲು ಬೇಕಾದಷ್ಟು ನೀರು ಸಿಗದೇ ಇರಬಹುದು. ಇದು ಮುಂದೆ ಆಹಾರ ಪದಾರ್ಥಗಳ ಬೆಲೆ ಏರಿಕೆಗೆ ಮತ್ತು ತೀವ್ರ ಬರಗಾಲಕ್ಕೆ ದಾರಿ ಮಾಡಿಕೊಡಬಹುದು. ಮುಂದಿನ 1 ವಾರ ನಮಗೆಲ್ಲ ನಿಜಕ್ಕೂ ಅಗ್ನಿ ಪರೀಕ್ಷೆ. ಆರೋಗ್ಯ ಇಲಾಖೆ ಕೂಡ ಸಲಹೆ ನೀಡಿದೆ. ಬಿಸಿಲಿನ ಏಟು ಅಥವಾ ಸನ್ ಸ್ಟ್ರೋಕ್ನಿಂದ ಬಚಾವಾಗಲು ಮಧ್ಯಾಹ್ನ 12ರಿಂದ 4 ಗಂಟೆಯವರೆಗೆ ಅನಗತ್ಯವಾಗಿ ಹೊರಗಡೆ ಬರಬೇಡಿ. ಹೆಚ್ಚೆಚ್ಚು ನೀರು ಕುಡೀರಿ. ಮುಂಗಾರು ಮಳೆ ಕೇರಳಕ್ಕೆ ಬಂದ ಮೇಲೂ ಅದು ಕರ್ನಾಟಕ, ಮಹಾರಾಷ್ಟ್ರಕ್ಕೆ ಹರಡಲು ಜೂನ್ 2ನೇ ವಾರದವರೆಗೂ ಸಮಯ ತಗೋಬಹುದು. ಪ್ರಕೃತಿಯ ಈ ಅನಿಶ್ಚಿತತೆಯ ಮುಂದೆ ವಿಜ್ಞಾನದ ಲೆಕ್ಕಾಚಾರಗಳು ಕೂಡ ಮಂಕಾಗಿವೆ. ಈಗ ಆ ವರ್ಣದೇವನೇ ನಮ್ಮ ದೇಶಕ್ಕೆ ಆಸರೆ. ಮುಂಗಾರು ಮಳೆ ಶೀಘ್ರದಲ್ಲೇ ಬರಲಿ ಅಂತ ನಾವೆಲ್ಲರೂ ಆಶಿಸೋಣ.
ನಿಮ್ಮ ಭಾಗದಲ್ಲಿ ಈಗ ಮಳೆ ಪರಿಸ್ಥಿತಿ ಹೇಗಿದೆ? ಮುಂಗಾರು ವಿಳಂಬದ ಬಗ್ಗೆ ನೀವೇನು ಅಂದ್ಕೊಳ್ತೀರಾ? ಕಮೆಂಟ್ ಮಾಡಿ ತಿಳಿಸಿ. ಈ ಇನ್ಫಾರ್ಮೇಟಿವ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.